ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತಿನ ತಿಂಡಿಗೆ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಬಾನಿಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅಮ್ಮ ಬಂದು ನಾನು ಸ್ವಲ್ಪ ಜೀರಿಗೆ ಕಷಾಯ ಬೇಕು ಅಂತ ಕೇಳಿದರು. ಅದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಸೋಂಪು, ಓಂಕಾಳು ಎಲ್ಲ ಹಾಕಿ ಅಮ್ಮಗೊಂದು ಸ್ವಲ್ಪ ಜೀರಿಗೆ ಕಷಾಯ ಮಾಡಿಕೊಟ್ಟು ಪಲಾವ್ಗೆ ಅಂತ ಹೇಳಿ ಫಸ್ಟೇ ತರಕಾರಿ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಟಿಫನ್ಗೆ ಅಂತ ಹೇಳಿ. ಮಕ್ಕಳು ಬೆಳಗ್ಗೆನೇ ಕಾಲೇಜ್ಗೆ ಹೋಗ್ತಾರಲ್ಲ, ಬೆಳಗ್ಗೆ ಎದ್ದು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಟಿಫನ್ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಫಸ್ಟೇ ನಾನು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೈಟ್ ಎಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ. ತರಕಾರಿ ಎಲ್ಲ ಕಟ್ ಮಾಡಿದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಪಲಾವ್ ಮಸಾಲೆಗಳನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು, ಅಂದರೆ ನೈಟೇ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡ್ರೆ ಬೇಗನೆ ಟಿಫನ್ ಮಾಡ್ಕೋಬೋದು. ಮಕ್ಕಳು ಎಷ್ಟೇ ಬೇಗ ಕಾಲೇಜ್ಗೆ ಹೋಗಲಿ, ಸ್ಕೂಲ್ಗೆ ಹೋಗಲಿ, ಏನೇ ಮಾಡಿದ್ರೂ ಬೇಗನೆ ರೆಡಿ ಆಗೋಗುತ್ತೆ. ಟಿಫನ್ ಎಲ್ಲ ಬೇಗ ರೆಡಿ ಆಗುತ್ತೆ. ಇಲ್ಲ ನಾವು ಬೆಳಿಗ್ಗೆನೇ ಎದ್ದು ಎಲ್ಲ ಕಟ್ ಮಾಡ್ತೀವಿ ಅಂದರೆ 4 ಗಂಟೆ ರಾತ್ರಿಗೆ ಎದ್ದೇಳಬೇಕಾಗುತ್ತೆ. ಈ ಥರ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡ್ರೆ ಒಂದು 5:30, 6 ಗಂಟೆಗೆ ಇದ್ರೂ ಪರವಾಗಿಲ್ಲ. 6:30, 7 ಗಂಟೆ ಒಳಗಡೆ ಟಿಫನ್ ಎಲ್ಲ ರೆಡಿ ಆಗುತ್ತೆ. ನಾನು ತರಕಾರಿ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪ್ರೀತು ಬೇರೆ ಇವಾಗ ಕೆಲ್ಸಕ್ಕೆ ಹೋಗ್ತಿದೆಯಲ್ವಾ, ಅಂದರೆ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೊಡೋಣ, ಅಲ್ಲೇ ತಿನ್ನು ಕ್ಯಾಂಟೀನಲ್ಲಿ. ಅಂದರೆ ಇಲ್ಲ ನನಗೆ ಬೇಡ, ಮನೆ ಊಟನೇ ಬೇಕು ಅಂತ ಹೇಳ್ತು. ಮನೆ ಊಟನೂ ಒಳ್ಳೆಯದೇ ಅಲ್ವಾ, ಹೊರಗಡೆಯಿಂದ ಅಲ್ಲಿ ಸೋಡಾ ಎಲ್ಲ ಹಾಕಿರ್ತಾರೆ, ಬೇಡ ಅಂತ ಹೇಳಿ ಸರಿ ಮನೆ ಊಟನೇ ಕೊಡ್ತೀವಿ ಅಂತ ಮನೇಲೆ ಬಾಕ್ಸ್ ಎಲ್ಲ ಪ್ರೀತಿಗೂ ಮನೇಲೆ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ಇವತ್ತಿನ ತಿಂಡಿಗೆ ನಾನು ಪಲಾವ್ ಮಾಡಿ ಪಲಾವೇ ಬಾಕ್ಸ್ಗೆಲ್ಲ ಕೊಡೋಣ ಅಂತ ಹೇಳಿ ಫಸ್ಟೇ ನಾನು ಸಲಾಡ್ ಮಾಡ್ಕೊಂಡು ಕೊಡೋಣ ಅಂತ ಹೆಸ್ರು ಕಾಳೆಲ್ಲ ಫಸ್ಟೇ ನೆನೆಸಿ ಇಟ್ಟು ಮೊಳಕೆ ಎಲ್ಲ ಕಟ್ಟಿಟ್ಟಿದ್ದೆ. ಹೆಸ್ರು ಕಾಳು ಸಲಾಡ್ ಮಾಡ್ಕೊಂಡು ಕೊಡೋಣ ಪ್ರೀತಿಗೆ ಅಂತ ಹೇಳಿ ಹೆಸ್ರು ಕಾಳು ಎಲ್ಲ ಚೆನ್ನಾಗೆಲ್ಲ ನೆನೆದು ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಅದು ಸ್ಮೆಲ್ ಏನೂ ಇರೋಲ್ಲ. ಹಸಿ ಕಾಳಲ್ವ, ಅದು ನಾವು ಫಸ್ಟೇ ಎಲ್ಲ ನೆನೆಸಿಟ್ಟಿರ್ತೀವಲ್ಲ, ಮೊಳಕೆ ಕಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರಲ್ಲಿ ತೊಳೆದಿಟ್ಕೊಂಡ್ರೆ ಸಾಕು. ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಸೌತೆಕಾಯಿ, ದಾಳಿಂಬೆ ಕಾಳಿತ್ತು ಅಂದರೆ ದಾಳಿಂಬೆ ಕಾಳು, ಸ್ವಲ್ಪ ಕಾರ್ನ ನಾವು ಹಸಿದನ್ನಾದರೂ ಹಾಕೋಬೋದು, ಸ್ವಲ್ಪ ಬೇಯಿಸ್ಬಿಟ್ಟಾದರೂ ಹಾಕೋಬೋದು. ಸ್ವಲ್ಪ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಒಂದೊಂದು ಸಾರಿ ಟೈಮ್ ಇದ್ದರೆ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಒಂದು 5 ನಿಮಿಷ ಅಷ್ಟೇ, ಒಂದು ಕುದಿ ಬರೋ ತನಕ ಬೇಯಿಸ್ತೀನಿ. ಇಲ್ಲಾಂದರೆ ಬೇಯಿಸಲ್ಲ. ಕಾರ್ನು, ಸ್ವಲ್ಪ ಸೌತೆಕಾಯಿ, ಪೆಪ್ಪರ್ ಪೌಡ್ರು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಆದರೆ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡಲ್ಲ, ಪೆಪ್ಪರ್ ಪೌಡ್ರೇ ಹಾಕ್ಕೊಳ್ಳೋದು. ಪೆಪ್ಪರ್ ಪೌಡ್ರು, ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸಲಾಡು ರೆಡಿ ಮಾಡಿಕೊಂಡೆ. ಪ್ರೀತಿಗೆ ತುಂಬಾ ಇಷ್ಟ ಈ ಡಿಟಾಕ್ಸ್ ಡ್ರಿಂಕು ಮತ್ತು ABC ಜ್ಯೂಸು, ಇವೆಲ್ಲ ಪ್ರೀತಿಗೆ ತುಂಬಾ ಇಷ್ಟ. ಇವಾಗ ಬೇರೆ ಜಾಬ್ಗೆ ಹೋಗ್ತಾ ಇದೆಯಲ್ಲ, ಬೆಳಗ್ಗೆ ಅಷ್ಟರಲ್ಲೇ ಕುಡಿಯೋದಕ್ಕಾಗಲ್ಲ, ಬೇಡ ಅಂತ ಹೇಳ್ತು. ಆಯಿತು ಅಂತ ಹೇಳಿ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ತೊಗೊಂಬಂದು ಅದೊಂದು ಸ್ವಲ್ಪ ಬಾಕ್ಸ್ಗೆ ಸಲಾಡು ಮತ್ತು ಬಾಕ್ಸ್ಗೆಲ್ಲ ನಾವು ರೆಡಿ ಮಾಡಿದ್ವಿ. ಒಂದು ದಿವಸ ಅದು ಕೊಡೋದ್ರಲ್ಲೂ ಒಂದು ಸ್ವಲ್ಪ ಆದ್ರೂ ಉಳಿಸ್ಕೊಂಡು ಬಂದೇ ಬರುತ್ತೆ. ಒಂದು ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದರೆ ಅದನ್ನು ವಾಪಸ್ ಹಾಗೆ ತೊಗೊಬಂದಿರುತ್ತೆ. ನಾಳೆ ತಿಂತೀನಿ ಬಿಡು ಅಂತ ಹೇಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ನೆಲ್ಲ ಮುಗಿಸಿದೆಲ್ಲ ಆದಮೇಲೆ ಇನ್ನು ಮನೆ ಕೆಲಸ ಮಾಮೂಲಿ ಇದ್ದೇ ಇರುತ್ತೆ ಅಲ್ವಾ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿಲ್ಲ. ಇವಾಗ ಪೂಜೆ ಯಾವುದೂ ಇಲ್ಲ ನಮ್ಮ ಮನೇಲಿ ಸದ್ಯಕ್ಕೆ. ಅಂದರೆ ನಮ್ಮ ದೊಡ್ಡಮ್ಮ ತೀರ್ಕೊಂಡಿದ್ದಾರೆ, ಅದಕ್ಕೆ ಸುತ್ತ ಇದೆಯಲ್ವ, ಪೂಜೆ ಎಲ್ಲ ಏನು ಮಾಡೋ ಹಾಗಿರಲಿಲ್ಲ. ಬಟ್ಟೆ ಎಲ್ಲ ಸ್ವಲ್ಪ ಇತ್ತು. ಇನ್ನು ಬಿಸಿಲು ಬೇರೆ ಇಲ್ಲ, ಮಳೆ ಬರ್ತಾನೆ ಇದೆಯಲ್ವ. ಸ್ವಲ್ಪ ಆದರೂ ಬಿಸಿಲು ಬಂದರೆ ಬಟ್ಟೆ ವಾಶ್ ಮಾಡ್ಬೋದು, ಇಲ್ಲಾಂದರೆ ವಾಷಿಂಗ್ ಮಿಷಿನ್ಗೆ ಅದ್ರ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಫಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸೋಣ ಅಂದ್ಕೊಂಡ್ವಿ. ಪ್ರೀತಿಗೂ ಹಾಗೆ ಸ್ಕಿನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೋಗೋಣ ಅಂತೇಳಿ ಇನ್ನು ಸ್ಯಾಟರ್ಡೆ ಸಂಡೇ ರಜಾ, ಅವತ್ತು ಬಿಟ್ಟರೆ ಇನ್ನು ಬೇರೆ ದಿವಸ ಇಲ್ಲ ಅಂತ ಹೇಳಿ ನಾನು ಸಂಜೆ ನೈಟ್ ಬರೋದು 7 ಗಂಟೆ 8 ಗಂಟೆ ಆಗೋಗುತ್ತೆ. ನೈಟ್ ಬಂದಾಗೂ ಆಗಲ್ಲ, ಇನ್ನು ಬೆಳಗ್ಗೆ ಮಾರ್ನಿಂಗ್ ಹೋಗುತ್ತಲ್ಲ, ಅದಕ್ಕೆ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಬಟ್ಟೆ ಒಗೆಯೋದಕ್ಕೂ ಏನೂ ಆಗಿಲ್ಲ. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಆಗಿರುತ್ತೆ. ಆಮೇಲೆ ಬಂದು ಹಾರಾಕೋಣ ಅಂತ ಹೇಳಿ ಹಾಗೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು, ತರಕಾರಿ ಎಲ್ಲ ತೊಗೊಂಡು ಬರೋಣ ಹಾಗೆ ಅಂತ ಹೋದ್ವಿ. ಪ್ರೀತಿಗೆ ಇನ್ನು ಸ್ನ್ಯಾಕ್ಸ್ ಥರ ಅದೆಲ್ಲ ಮಾಡಿಕೊಡ್ಬೇಕಲ್ಲ ಅಂತ ಹೇಳಿ ಒಟ್ಟಿಗೆ ಇವಾಗೆ ತೊಗೊಟ್ಟೋಗೋಣ ಹಣ್ಣುಗಳೆಲ್ಲ ಅಂತಂದು. ಪ್ರೀತು ನಂಗೆ ಆ ಹಣ್ಣು ಬೇಡ, ಈ ಹಣ್ಣು ಬೇಡ, ನನಗೆ ಏನೂ ಬೇಡ ಅಂತಲೇ ಹೇಳ್ತಾಯಿತ್ತು. ಪ್ರೀತಿಗಂತೂ ಒಪ್ಪಿಸೋದಕ್ಕೆ ಆಗಲ್ಲ. ಹಾಗೆ ತರಕಾರಿ ಎಲ್ಲ ಮನೆಗೆ ತೊಗೊಂಬಂದಿದ್ವಲ್ಲ, ಹಾಗೆ ಫ್ರಿಜ್ಜಲ್ಲೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಇನ್ನು ಕೆಲಸ ಎಲ್ಲ ಮುಗಿಯುತ್ತೆ. ಇವಾಗ ಚಳಿ ಬೇರೆ, ಕೆಲಸ ಮಾಡೋದಕ್ಕೂ ಆಗಲ್ಲ. ಏನಾದರೂ ಖಾರವಾಗಿ ಮಾಡ್ಕೊಂಡು ತಿನ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.